ಫಸ್ಟ್ ಏಡ್ ಏನಾದರೂ ಮಾಡಿದ್ರಾ? ಇಲ್ಲಿ ಬರೋಕ್ಕೂ ಮುಂಚೆ ಅಲ್ಲಿ ಅವ್ರಿಗೆ ಗ್ರಿಡಿನೆಸ್ ಬಂದಿತ್ತು, ಅನ್ಕಾನ್ಷಿಯಸ್ ಆಗಿದ್ರು, ಏನಾದರೂ ಇಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಯ್ತಾ? ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಅಲ್ಲಿ ನಮಗೆ ಗೊತ್ತಿಲ್ಲ, ಅವ್ರದ್ದು ಬೇರೆ ಸಪ್ರೇಟ್ ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಮೈನರ್ ಏನಾರು ಇತ್ತಂದರೆ ಜ್ವರ ಬರೋದಾಗಲಿ ಒಂದಿನದ ಮಟ್ಟಕ್ಕೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರಿಗೆ. ಅದಾಗಿ ಮೀರಿ ಏನಾದರೂ ಸುಸ್ತು ತುಂಬ ಜಾಸ್ತಿ ಆಗ್ತಿದೆ, ಅದು ಫಸ್ಟ್ ಲೈನ್ ಏನಿದೆ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಬಿಟ್ಟು ಬೇರೆ ಏನಾಗ್ತಿದೆ ಅವರೆಲ್ಲ ಇಲ್ಲಿಗೆ ಕರ್ಕೊಂಬರ್ತಾರೆ. ಹಾಗಾಗಿ ಇವನು ಹಾಗೆ ಕರ್ಕೊಂಬಂದರು. ಮಧ್ಯರಾತ್ರಿ 2-2:30 ತುಂಬ ಲೂಸ್ ಮೋಷನ್ ಮತ್ತು ವಾಮಿಟಿಂಗ್ ಆಗಿದೆ ಅಂತ ಹೇಳಿ ಕರ್ಕೊಂಬಂದು ಈ ಥರ ಹೇಳಿಕೆ ಕೊಟ್ಟರು. ಆ ಥರ ಅದ್ರ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಪ್ರತಾಪ್ ಅವರು ಕೊಟ್ಟರು. ಬಿಗ್ ಬಾಸ್ ಯಾರು ಇನ್ಚಾರ್ಜ್ ಇದ್ದಾರೆ ಕರ್ಕೊಂಬಂದಿದ್ರಲ್ಲ ಅವರು ಕೊಟ್ಟರು. ಪ್ರತಾಪ್ ಅವರು ಸ್ಟೇಬಲ್ ಆಗೇ ಇದ್ದರು ಬಂದಾಗ. ಅವರೇನು ಪ್ರಜ್ಞೆ ತಪ್ಪಿದ್ದಾಗಲಿ ಏನೇನೋ ಮಾತಾಡೋದಾಗಲಿ ಆ ಥರ ಇರಲಿಲ್ಲ. ಅವರು ಕಾನ್ಷಿಯಸ್ ಆಗೇ ಇದ್ದರು, ತುಂಬ ಕಾನ್ಷಿಯಸ್ ಆಗೇ ಇದ್ದರು. ಹೋಲ್ ಟ್ರೀಟ್ಮೆಂಟಲ್ಲೂ ತುಂಬ ಕಾನ್ಷಿಯಸ್ ಆಗೇ ಇದ್ದರು. ಇವತ್ತು 1 ಗಂಟೆಗೆ ಡಿಸ್ಚಾರ್ಜ್ ಆದರು. ಫಸ್ಟ್ ಏಡ್ ಏನಾದರೂ ಮಾಡಿದ್ರಾ? ಇಲ್ಲಿ ಬರೋಕ್ಕೂ ಮುಂಚೆ ಅಲ್ಲಿ ಅವ್ರಿಗೆ ಗ್ರಿಡಿನೆಸ್ ಬಂದಿತ್ತು, ಅನ್ಕಾನ್ಷಿಯಸ್ ಆಗಿದ್ರು, ಏನಾದರೂ ಇಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಯ್ತಾ? ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಅಲ್ಲಿ ನಮಗೆ ಗೊತ್ತಿಲ್ಲ, ಅವ್ರದ್ದು ಬೇರೆ ಸಪ್ರೇಟ್ ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಮೈನರ್ ಏನಾರು ಇತ್ತಂದರೆ ಜ್ವರ ಬರೋದಾಗಲಿ ಒಂದಿನದ ಮಟ್ಟಕ್ಕೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರಿಗೆ. ಅದಾಗಿ ಮೀರಿ ಏನಾದರೂ ಸುಸ್ತು ತುಂಬ ಜಾಸ್ತಿ ಆಗ್ತಿದೆ, ಅದು ಫಸ್ಟ್ ಲೈನ್ ಏನಿದೆ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಬಿಟ್ಟು ಬೇರೆ ಏನಾಗ್ತಿದೆ ಅವರೆಲ್ಲ ಇಲ್ಲಿಗೆ ಕರ್ಕೊಂಬರ್ತಾರೆ. ಹಾಗಾಗಿ ಇವನು ಹಾಗೆ ಕರ್ಕೊಂಬಂದರು. ಮಧ್ಯರಾತ್ರಿ 2-2:30 ತುಂಬ ಲೂಸ್ ಮೋಷನ್ ಮತ್ತು ವಾಮಿಟಿಂಗ್ ಆಗಿದೆ ಅಂತ ಹೇಳಿ ಕರ್ಕೊಂಬಂದು ಈ ಥರ ಹೇಳಿಕೆ ಕೊಟ್ಟರು. ಆ ಥರ ಅದ್ರ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಸ್ಟೇಬಲ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಪ್ರತಾಪ್ ಅವರು ಕೊಟ್ಟರು. ಬಿಗ್ ಬಾಸ್ ಯಾರು ಇನ್ಚಾರ್ಜ್ ಇದ್ದಾರೆ ಕರ್ಕೊಂಬಂದಿದ್ರಲ್ಲ ಅವರು ಕೊಟ್ಟರು. ಪ್ರತಾಪ್ ಅವರು ಸ್ಟೇಬಲ್ ಆಗೇ ಇದ್ದರು ಬಂದಾಗ. ಅವರೇನು ಪ್ರಜ್ಞೆ ತಪ್ಪಿದ್ದಾಗಲಿ ಏನೇನೋ ಮಾತಾಡೋದಾಗಲಿ ಆ ಥರ ಇರಲಿಲ್ಲ. ಅವರು ಕಾನ್ಷಿಯಸ್ ಆಗೇ ಇದ್ದರು, ತುಂಬ ಕಾನ್ಷಿಯಸ್ ಆಗೇ ಇದ್ದರು. ಹೋಲ್ ಟ್ರೀಟ್ಮೆಂಟಲ್ಲೂ ತುಂಬ ಕಾನ್ಷಿಯಸ್ ಆಗೇ ಇದ್ದರು. ಇವತ್ತು 1 ಗಂಟೆಗೆ ಡಿಸ್ಚಾರ್ಜ್ ಆದರು.